ಐಸಿರಿ ಫೌಂಡೇಶನ್ ಸಂಸ್ಥೆಯು ಭರವಸೆ ಮತ್ತು ಸುಧಾರಣೆ ಕಾರ್ಯದ ಜವಾಬ್ದಾರಿಯನ್ನು ತನ್ನ ಹೆಗಲೇರಿಸಿಕೊಂಡಿದ್ದು, ವಿವಿಧ ಆಯಾಮದಲ್ಲಿ ಇದ್ದಾಗಲೇ ದಿಟ್ಟ ಹೆಜ್ಜೆ ಇಟ್ಟು ತನ್ನ ಯೋಜನೆಯತ್ತ ಮುನ್ನಡೆಯುತ್ತಿದೆ ಎಂದು ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ತಿಳಿಸಿದರು. 23 ಡಿಸೆಂಬರ್ ರಾಷ್ಟ್ರೀಯ ಕೃಷಿಕರ ದಿನ ಇರೋದ್ರಿಂದ, ಅಂದ್ರೆ ನ್ಯಾಷನಲ್ ಫಾರ್ಮರ್ಸ್ ಡೇ ಇರೋದ್ರಿಂದ, ನಾವು ಯೂಶಲಿ ಎಲ್ಲ ನಮ್ಮ ಭಾರತೀಯ ವಿಚಾರಧಾರೆಯಲ್ಲಾಗಿರ್ಲಿ, ಸಂಸ್ಕೃತಿಲಾಗಿರ್ಲಿ, ತಾಯಿಗೆ ಮಾತೃ ದೇವೋಭವ ಅಂತೀವಿ, ತಂದೆಗೆ ಪಿತೃ ದೇವೋಭವ ಅಂತೀವಿ, ಆಚಾರ್ಯ ದೇವೋಭವ ಅಂತ ಗುರುಗಳಿಗೆ ಹೇಳ್ತೀವಿ. ಅದಾದ್ಮೇಲೆ ಮನೆಗೆ ಬಂದ ಅತಿಥಿಗೆ ಅತಿಥಿ ದೇವೋಭವ ಅಂತೀವಿ. ಆದ್ರೆ ಇಷ್ಟು ವರ್ಷಗಳ ಕಾಲ ನಾವು ರೈತರನ್ನ ಒಂದು ಸಾಮಾಜಿಕ ಆಸ್ತಿಯಾಗಿ ಇಟ್ಕೊಂಡು ಅವರ ಅನ್ನದಾತರಾಗಿರೋದ್ರಿಂದ ನಮ್ಮ ಸಂಸ್ಥೆಯಿಂದ ಹೊಸ ಟೈಟಲ್ ರೈತ ದೇವೋಭವ ಅನ್ನೋ ಒಂದು ಹೊಸ ವಿನೂತನವಾದ ಶೀರ್ಷಿಕೆ ಇಟ್ಕೊಂಡು ಅವತ್ತು ಒಂದು ಕಾರ್ಯಕ್ರಮವನ್ನ ಮಧ್ಯಾಹ್ನ 12 ಗಂಟೆಗೆ ಕಳಸಾಪುರ ಗ್ರಾಮದ ಕಾರಾಳಮ್ಮ ದೇವಾಲಯದ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಇದು ಐಸಿರಿ ಫೌಂಡೇಶನ್, ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಕಳಸಾಪುರದ ಒಂದು ಸಹಯೋಗದೊಂದಿಗೆ. ಅದೇ ದಿನ ರೈತರಿಗೆ ಒಂದು ನೆರವಾಗುವಂತ ಒಂದು ಕಾರ್ಯಕ್ರಮ ಏನಂದ್ರೆ, ಐಸಿರಿ ಫೌಂಡೇಶನ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಐಸಿರಿ ಫಿಟ್ನೆಸ್ ಚೆಕ್. ಈಗಾಗಲೇ ಐಸಿರಿ ಫಿಟ್ನೆಸ್ ಚೆಕ್ ನ ನವೆಂಬರ್ 21 ಮೊದಲನೇ ಆಯಾಮವನ್ನ ನಮ್ಮ ಇಲ್ಲೇ ಈ ಆಟದ ಮೈದಾನದಲ್ಲೇನೆ ನಾವು ಮಾಡಿದ್ವಿ. ಈಗ 2ನೇ ಆಯಾಮವನ್ನ ಅದೇ ದಿನ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಕ್ಯಾಂಪ್, ಅಲ್ಲಿ ದಂತ ಚಿಕಿತ್ಸೆ ಆಗಿರ್ಲಿ, ಸ್ತ್ರೀ ರೋಗ ತಜ್ಞರಾಗಿರ್ಲಿ, ಆಮೇಲೆ ಮೂಳೆ, BP, ಆಮೇಲೆ ಶುಗರ್, ಮಧುಮೇಹ ಎಲ್ಲದರ ತಪಾಸಣೆಯನ್ನ ಉಚಿತವಾಗಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದವರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರು ಕಳಸಾಪುರ ಗ್ರಾಮ ಪಂಚಾಯತಿಯವರು, ಸಿಂದಗೆರೆ ಗ್ರಾಮ ಪಂಚಾಯತಿ, ಅದಾದ್ಮೇಲೆ ಬೆಳ್ವಾಡಿ, ಅದಾದ್ಮೇಲೆ ನಮ್ಮ ಮಾಚೇನಹಳ್ಳಿ, ಈಶ್ವರಹಳ್ಳಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಅಲ್ಲಿನ ಎಲ್ಲ ಗ್ರಾಮಸ್ಥರು ಆ ದಿನ ಭಾಗಿಯಾಗ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 23ರಂದು ಕಾರಾಳಮ್ಮ ದೇವಾಲಯ ಆವರಣ, ಗ್ರಾಮ ಪಂಚಾಯಿತಿ ಮುಂಭಾಗ, ಕಳಸಾಪುರ ಲಕ್ಯ ಹೋಬಳಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಐಸಿರಿ ಫಿಟ್ನೆಸ್ ಚೆಕ್ ಕಾರ್ಯಕ್ರಮವನ್ನು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಸಲಾಗುತ್ತಿದೆ ಎಂದರು. ಮಧ್ಯಾಹ್ನ 12 ಗಂಟೆಗೆ ರೈತ ದೇವೋಭವ ಅಂತ ಹೇಳಿದ್ವಿ. ಹಾಗಿದ್ರೆ ರೈತ ದೇವೋಭವದಲ್ಲಿ ಏನ್ ಕಾರ್ಯಕ್ರಮ? ಸುಮ್ಮನೆ ಟೈಟಲ್ ಇಟ್ಕೊಂಡ್ರೆ ಆಗುತ್ತಾ? ಇಲ್ಲ. ಹಾಗಾಗಿ ನಮ್ಮ ಸಂಸ್ಥೆ ಮತ್ತೆ ಕೃಷಿ ಇಲಾಖೆ ಮತ್ತೆ ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 3 ವಿಭಿನ್ನವಾದ ಕಾರ್ಯಕ್ರಮ, ಮಾಸಿಕ ಕಾರ್ಯಕ್ರಮಗಳನ್ನ ನಾವು ಅವತ್ತು ಅನಾವರಣಗೊಳಿಸ್ತಿದ್ದೇವೆ. ಸೊ ಪ್ರತಿ ತಿಂಗಳು ಐಸಿರಿ ಫೌಂಡೇಶನ್ ಇಂದ ಒಂದು ದಿನ, ಒಂದು ತಿಂಗಳಲ್ಲಿ ಒಂದೊಂದು ಹಳ್ಳಿಯಲ್ಲಿ ಐಸಿರಿ ಕೃಷಿ ಮಾರ್ಗದರ್ಶನ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರುವಂತವರು ದಕ್ಷಿಣ ಭಾರತದ ನೈಸರ್ಗಿಕ ಕೃಷಿ ಪಿತಾಮಹ ಅಂತಾನೆ ಹೆಸರುವಾಸಿಯಾಗಿರುವಂತಹ ಚಂದ್ರಶೇಖರ್ ನಾರಾಯಣಪುರ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಕಾರ್ಯಕ್ರಮದ ಅನಾವರಣ ಕೂಡ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಇರೋದು ಫ್ಯಾಕ್ಟರಿ ಟು ಫಾರ್ಮರ್ಸ್ ಅನ್ನೋ ಒಂದು ಕಾರ್ಯಕ್ರಮ. ಅಂದ್ರೆ ನಾವು ಪ್ರತಿ ತಿಂಗಳು ನಾವು ಮುಂಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಈ ಉಪಕರಣಗಳನ್ನ, ರೈತರಿಗೆ ನೆರವಾಗುವಂತಹ ಯಂತ್ರಗಳನ್ನೆಲ್ಲ ನಾವು ಫ್ಯಾಕ್ಟರಿಯಿಂದ ಫಾರ್ಮರ್ಸ್ಗೆ, ಅಂದ್ರೆ ಕಾರ್ಖಾನೆಯಿಂದ ಸೀದಾ ರೈತರಿಗೆ ತಲುಪಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನ ಮಾಡುತ್ತಿದ್ದೀವಿ. ಅದ್ರದ್ದು ಒಂದು ಲೋಗೋ ಲಾಂಚ್ ಆಗಲಿದೆ. 3ನೇದು ಕೃಷಿ ಕಾಯ್ದೆ ಜಾಗೃತಿ ಯೋಜನೆ. ಅಂದ್ರೆ ಎಷ್ಟೋ ಕಾಯ್ದೆಗಳು ಜನರಿಗೆ ತಲುಪಿಲ್ಲ, ಅದು ಲಾ ಆಗಿ ಒಂದು ಸಂಸತ್ತಲ್ಲಾಗುತ್ತೆ ಅಥವಾ ಅಧಿವೇಶನದಲ್ಲಾಗುತ್ತೆ, ಅಲ್ಲೇ ಇದೆ. ಅದು ಜನರಿಗೆ ತಲುಪಬೇಕು ಅಂದ್ರೆ ಅದರ ಒಂದು ಅರಿವಿನ ಡಿಮ್ಯಾಂಡಿಂಗ್ ಆಗಿರ್ಬೇಕು. ಆಡಿಯನ್ಸ್ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರು ಡಿಮ್ಯಾಂಡಿಂಗ್, ಈ ಒಂದು ಕಾಯ್ದೆ ಇದೆ, ಈ ಒಂದು ಯೋಜನೆ ಇದೆ, ಇದನ್ನ ನಾವು ಪಡ್ಕೋಬೇಕು, ಇದನ್ನ ನಮಗೆ ಸರಿಯಾಗಿ ಮಾಡಿ ಅಂತ ಡಿಮ್ಯಾಂಡಿಂಗ್ ಆಗಿರ್ಬೇಕು. ಸೊ ಈ 3 ಕಾರ್ಯಕ್ರಮದ ಲೋಗೋ. ಅದ್ರ ಜೊತೆಗೆ ನಮಗೆ ರೈತ ದೇವೋಭವ ಅಂತ ಯಾಕೆ ಕಾರ್ಯಕ್ರಮ ಇಟ್ವಿ ಅಂದ್ರೆ, ಸ್ಥಳೀಯ ಮಟ್ಟದಲ್ಲಿ ಆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 3 ಮಾದರಿ ಕೃಷಿಕ 2025 ಅನ್ನೋ ಒಂದು ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ ಕೂಡ ಅಲ್ಲೇ ನಡೆಯಲಿದೆ. ಅಂದ್ರೆ ಸಮಗ್ರ ಕೃಷಿ, ಹೈನುಗಾರಿಕೆ, ಈ ತರ ಒಂದು 3 ಕೆಟಗರಿನ ಮಾಡಿ ನಮ್ಮ ಸಂಸ್ಥೆಯಿಂದ 3 ರೈತರಿಗೆ ಅವತ್ತು ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಉಪಸ್ಥಿತರಾಗಿರೋದು ಕೃಷಿ ಇಲಾಖೆಯಿಂದ ತಿರುಮಲೇಶ್ ಅವರು, ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರುವಂತಹ ಶಿವರತ್ನ ಹಾಗೂ ಶಿಲ್ಪಾ ಮೇಡಮ್ ಅವರು, ಜೊತೆಗೆ ನಮ್ಮ ಕ್ಷೇತ್ರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ HD ತಮ್ಮಯ್ಯಣ್ಣನವರಿಂದ ಉದ್ಘಾಟನೆ ಆಗ್ತದೆ. ಅದ್ರ ಜೊತೆಗೆ ಗೌರವ ಉಪಸ್ಥಿತರಾಗಿ
ಬ್ರಹ್ಮಕುಮಾರಿ ಸಂಸ್ಥೆಯ ಭಾಗ್ಯಕನವರು ರಾಜಯೋಗಿನಿ ಭಾಗ್ಯಲಕ್ಷ್ಮಿ ಅವರು ನಮ್ಮ ಜೊತೆ ಇರ್ತಾರೆ. ಇನ್ನ ನಮ್ಮ ಮಾರ್ಗದರ್ಶಕರು ಚಂದ್ರಶೇಖರ್ ನಾರಾಯಣಪುರ ಅವರು ಇರ್ತಾರೆ. ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು, ನಾಯಕರು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಅವತ್ತಿರ್ತಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಲಿ ಅಥವಾ ಕೃಷಿ ಇಲಾಖೆ ಇರಲಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರಲಿ, ಎಲ್ಲರೂ ಒಂದು ಸಾತ್ವಿಕ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರು ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಸಾಕ್ಷಿಸಿ ಅದರ ಒಂದು ಸದುದ್ದೇಶದ ಸಂದೇಶವನ್ನ ನಮ್ಮ ಚಿಕ್ಕಮಗಳೂರು ಮತ್ತು ನಾಡಿನ ಎಲ್ಲರಿಗೂ ರಾಷ್ಟ್ರೀಯ ರೈತರ ದಿನದಂದು ರೈತ ದೇವೋಭವ ಅನ್ನೋ ಒಂದು ಘೋಷಣೆ ಮೂಲಕ ನಾವೆಲ್ಲರೂ ಒಂದು ಸಂದೇಶವನ್ನ ಕೊಡಬೇಕು ಅಂತ ಇದೆ. ಸುದ್ದಿಗೋಷ್ಠಿಯಲ್ಲಿ ಯೋಗೇಶ್, ಹರ್ಷದ್, ಶ್ರೀಧರ್, ಸಚಿನ್ ಸಿಂಗ್, ಯೋಗೀಶ್, ಶರದ್ ಉಪಸ್ಥಿತರಿದ್ದರು.